ಇಪ್ಪತ್ತೇಳನೇ ಕಾರ್ಗಿಲ್ ವಿಜಯೋತ್ಸವ ಅಂಗವಾಗಿ ಗುಲ್ಬರ್ಗ ಜಿಲ್ಲೆಯ ಭಾರತ ಸ್ಕೌಟ್ಸ್ ಗೈಡ್ಸ್ ಉಪನ್ಯಾಸಕರಾಗಿರ್ತಕ್ಕಂಥ ವೀರಪ್ಪ ಸರ್ ಅವರೇ ಮತ್ತು ಸ್ಕೌಟ್ಸ್ ಗೈಡ್ಸಿನ ಉಪನ್ಯಾಸಕರೇ ಹಾಗೂ ಸ್ಕೌಟ್ಸ್ ಗೈಡ್ಸಿನ ಶಿಕ್ಷಕ ಬಂಧುಗಳೇ ಮತ್ತು ಶಿಕ್ಷಕಿಯರೇ, ಈ ಸ್ಕೌಟ್ಸ್ ಗೈಡ್ಸಿನ ಮಕ್ಕಳ ಪಾಲಕರೇ, ಪೋಷಕರೇ, ಈ ಸ್ಕೌಟ್ಸ್ ಗೈಡ್ಸಿನ ಹಲೋ ಸ್ಕೌಟ್ಸ್ ಗೈಡ್ಸಿನ ಎಲ್ಲ ಉಪನ್ಯಾಸಕರಿಗೂ, ಈ ಗುಲ್ಬರ್ಗ ಜಿಲ್ಲೆಯ ಬಂಧುಗಳಿಗೂ ನಮ್ಮ ಕಾರ್ಗಿಲ್ ವಿಜಯೋತ್ಸವ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ನಮ್ಮ ಭಾರತ ದೇಶದ ಸೈನಿಕರ ಪರವಾಗಿ ಮತ್ತು ಮಾಜಿ ಸೈನಿಕರ ಪರವಾಗಿ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಗಿಲ್ ಇಲಾಖೆಯಲ್ಲಿ ನಮ್ಮ ಬೇರೆ ದೇಶದ ಪಾಕಿಸ್ತಾನಿ ಉಗ್ರವಾದಿಗಳು ಬಂದು ನಮ್ಮ ಭಾರತ ದೇಶದ ಗಡಿಭಾಗದಲ್ಲಿ ಇಳಿದರು. ಮೇ 1999 ಮೇ 5ನೇ ತಾರೀಕಿಗೆ ನಮ್ಮ ಕಾರ್ಗಿಲ್ ವಿಜಯ ದಿವಸವಂತದ್ದು ಯುದ್ಧವನ್ನು ಚಾಲೂ ಆಯಿತು. ಆ ಸಮಯದಲ್ಲಿ ಹಿಮ ಬೀಳುವ ಸಮಯದಲ್ಲಿ ನವೆಂಬರ್ಲಿಂದ ಹಿಮ ಬೀಳಕ್ಕೆ ಚಾಲೂ ಆಗ್ತದೆ. ಮಾರ್ಚ್ ಏಪ್ರಿಲ್ ಹಿಮವನ್ನು ಕರೆಗೆ ಹೋಗ್ತದೆ. ಆ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಸೈನಿಕರು ಮತ್ತು ಪಾಕಿಸ್ತಾನ ಸೈನಿಕರು ಅವರು ಆ ಕಡೆ ಹೋಗ್ತಾರೆ, ನಾವು ಈ ಕಡೆ ಬರ್ತಾ ಇದ್ದೀವಿ. ಆಮೇಲೆ ಹಿಮ ಕರಗಿದ ನಂತರ ಪುನಃ ನಮ್ಮ ಪೊಲೀಸ್ ನಾವು ಹೋಗ್ಬೇಕು, ಅವ್ರು ಬರ್ತಾ ಇದ್ದಾರೆ. ಆ ಸಮಯದಲ್ಲಿ ಸ್ವಲ್ಪ ಹಿಮ ಜಾಸ್ತಿ ಬಂದಿರೋ ಕಾರಣಕ್ಕಾಗಿ ಆ ಪಾಕಿಸ್ತಾನ ಉಗ್ರವಾದಿಗಳು ಗುಸ್ಪೇಟಿಗಳು ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿ ನಮ್ಮ ಬಂಕರ್ಗಳಲ್ಲಿ ಬಂದು ಡೆವಲಪ್ ಆಗಿದ್ರು. ಅದು ನಮ್ಮ ದೇಶದ ಸೈನಿಕರಿಗೆ ಯಾರಿಗೆ ಗೊತ್ತಾಗಲಿಲ್ಲ. ನಮ್ಮ ಆಫೀಸರ್ಗಳು ನಮ್ಮ ಸೈನಿಕರಿಗೆ ಮೇಲೆ ಆದೇಶ ಮಾಡಿ ಕಳಿಸಿದ ಟೈಮಲ್ಲಿ ಆ ಪಾಕಿಸ್ತಾನ ಗುಸ್ಪೇಟಿಗಳು ಬಂದು ನಮ್ಮ ಬಂಕರ್ನಲ್ಲಿ ಅಲಾಟ್ಮೆಂಟ್ ಮಾಡಿ ಕೂತಿದ್ರು. ಯಥಾ ಪ್ರಕಾರ ನಮ್ಮ ದೇಶದ ಸೈನಿಕರು ನಮ್ಮ ಪೋಸ್ಟಿಗೆ ಯಾವ ಥರ ಹೋಗ್ಬೇಕು, ಪ್ರತಿ ವರ್ಷ ಯಾವ ಥರ ಹೋಗ್ತೀವಿ ಅದೇ ಥರ ಹೋಗೋ ಸಮಯದಲ್ಲಿ ಪಾಕಿಸ್ತಾನ ಇರತಕ್ಕಂಥ ಗುಸ್ಪೇಟಿಗಳು ನಮ್ಮ ಸೈನಿಕರನ್ನು ಕನಿಷ್ಠ ಕಮ್ಮಿ ಏನಂದ್ರೆ ಒಂದು 100 ಜನರನ್ನು ಗುಂಡಾಕಿ ಸಾಯ ಹೊಡೆದರು. ಆವಾಗ ಗೊತ್ತಾಯಿತು ನಮ್ಮ ಸೈನಿಕರು ಯಾರು ವಾಪಸ್ ಬರಲಿಲ್ಲ, ಅಲ್ಲಿ ಫೋನ್ಗಳ ಕಮ್ಯುನಿಕೇಷನ್ ಏನೂ ಸಿಗಲಿಲ್ಲ. ಆವಾಗ ಗೊತ್ತಾಯಿತು ಇಲ್ಲಿ ಪಾಕಿಸ್ತಾನಿಗಳು ಬಂದು ಕೂತಿದ್ದಾರೆ ಅಂತೇಳಿ. ಆವಾಗ ನಮ್ಮ ಅಧಿಕಾರಿಗಳೆಲ್ಲರೂ ನಮ್ಮ ಮಿಲಿಟ್ರಿ ಪಡೆಗಳಿಗೆಲ್ಲರಿಗೆ ಎಕ್ಕಟ್ಟ ಮಾಡಿ ಕಾರ್ಗಿಲ್ ಅಂತ ಇಲಾಖೆಯಲ್ಲಿ ಕೂಡಿಸಿ ಮತ್ತು ನಮಗೆ ಎಲ್ಲರಿಗೂ ಕಾರ್ಗಿಲ್ ಯುದ್ಧವನ್ನು ಸಾರಿದರು. ಯುದ್ಧ ಸಾರಿದ ಸಮಯದಲ್ಲಿ ನಾನು ದರಾಜ್ ಸೆಕ್ಟ್ರಲ್ಲಿದ್ದೆ. ದರಾಜ್ ಸೆಕ್ಟ್ರ್ ನಮ್ಮ ಯೂನಿಟ್ ಅಂದರೆ ನಂದು MEG ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಅಂಡ್ ಸೆಂಟರ್. ಮಿಲಿಟ್ರಿಯಲ್ಲಿ ಅನೇಕ ನಮ್ಮ ಸಿವಿಲಲ್ಲಿ ಯಾವ ಥರ ಟ್ರೇಡ್ಗಳಿದ್ದಾವೆಯೋ ಅದೇ ಥರ ಮಿಲಿಟ್ರಿಯಲ್ಲೂ ಆ ಕೆಲಸಗಳ ತಕ್ಕಂತೆ ಸೈನಿಕರು ಎಲ್ಲ ಕೆಲಸದಲ್ಲಿ ತೊಡಗಿಕೊಂಡಿರ್ತಾರೆ. ದರಾಜ್ ಸೆಕ್ಟ್ರಲ್ಲಿದ್ದ ನಾನು 18 ಗಿರಿನೇಟರ್ ಇನ್ಫೆಂಟ್ರಿ ಯೂನಿಟ್ಗೆ ನಾನು ಮೇಲ್ಗಡೆ ಗುಡ್ಡದಲ್ಲಿಂದ ನಮ್ಮ ಜನರಿಗೆ ನೀರು ಸಪ್ಲೈ ಮಾಡಿಸ್ತಾ ಇದ್ದೆ. ಆಮೇಲೆ ಮೈನ್ಸ್ ಮೈನ್ಸ್ ಅಂದರೆ ಬಾಂಬ್ಗಳು ಇರ್ತವೆ, ಆ ಲೇಔಟಲ್ಲಿ ತೊಡಗಿಕೊಂಡಿದ್ದೀವಿ ನಾವು. ಯುದ್ಧ ಚಾಲು ಆಗಿದೆ, ಎಲ್ಲರೂ ನಾವು ಎಕಟ್ಟ ಆಗ್ಬೇಕಂತ ಕಾರ್ಗಿಲ್ ಪ್ರದೇಶಕ್ಕೆ ನಾವು ವಾಪಸ್ ಬರ್ಬೇಕಂತ ನಮ್ಮ ಕಮಾಂಡರ್ಗಳು ಆದೇಶ ಮಾಡಿದ ತಕ್ಷಣ ನಾವು ವಾಪಸ್ ಕಾರ್ಗಿಲ್ ಬಂದ್ವಿ. ಕಾರ್ಗಿಲ್ ಬಂದ ಸಮಯದಲ್ಲಿ 14 ಜೂನ್ 2099 ಅಟಲ್ ಬಿಹಾರಿ ವಾಜಪೇಯಿ, ಫಾರೂಕ್ ಅಬ್ದುಲ್ಲಾ, ಜಾರ್ಜ್ ಫರ್ನಾಂಡಿಸ್ ಮತ್ತು ಅನೇಕ ನಮ್ಮ ರಾಜಕಾರಣಿಗಳು ನಮ್ಮ ಸೈನಿಕರ ಹುರಿದುಂಬಲಕ್ಕೆ ಅಲ್ಲಿ ಕಾರ್ಗಿಲ್ ಇಲಾಖೆಗೆ ಬಂದಿದ್ದರು ಹೆಲಿಕಾಪ್ಟರ್ ಮುಖಾಂತರ. ಆ ಸಮಯದಲ್ಲಿ ನಾವು ಕಾರ್ಗಿಲ್ ಪ್ರೆಸಿಡೆಂಟ್ ಅಲ್ಲೇ ಇದೆ. ಜೂನ್ 15 ಅವ್ರು ಬಂದು ಮರುದಿನ ಜೂನ್ 15ನೇ ತಾರೀಕಿಗೆ ನಮ್ಮ ಸೈನಿಕರ ಪಡೆಗಳ ಮೇಲಿನ ಪಾಕಿಸ್ತಾನಿಗಳು ಬಾಂಬ್ ಸ್ಫೋಟ ಮಾಡಿದರು. ಆ ಸಮಯದಲ್ಲಿ ಟೋಟಲ್ ನಾವು 11 ಜನ ಗಾಯಗೊಂಡಿವಿ. ಆ ಸಮಯದಲ್ಲಿ ನಮಗೆ ಗಾಯಗೊಂಡಾಗ ನಮಗೆ ಆಗಿದ್ದಾಗ ಟ್ರೀಟ್ಮೆಂಟ್ ಕೊಟ್ಟು ಹಾಸ್ಪಿಟ್ಲಿಗೆ ಹೋಯ್ತು.
ಅವತ್ತಿನದು ಇವತ್ತಿನವರೆಗೂ 27 ವರ್ಷ ಗತಿಸಿದವು. ಇವತ್ತಿನವರೆಗೂ ನೀವೆಲ್ಲರೂ ನಮ್ಮ ಭಾರತ ದೇಶದ ಸೈನಿಕರ ಪರವಾಗಿ ನೀವು ವಿಜಯೋತ್ಸವ ಆಚರಣೆ ಮಾಡೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಇನ್ನೊಂದು ವಿಷಯ ಏನೆಂದರೆ, ಈ ಸ್ಕೌಟ್ಸ್ ಗೈಡ್ಸು ಮತ್ತು NCC ಪಡೆಯಲ್ಲಿ ಎಲ್ಲ ಮಕ್ಕಳು ಭಾಗವಹಿಸ್ತಿದ್ದಾರಲ್ಲ, ಈ ನಿಮ್ಮ ಬೆನಿಫಿಟ್ಗಳು ನಿಮ್ಮ ಮುಂದೆ ಒಬ್ಬ ಸೈನಿಕನಾಗಲಿ, ಒಬ್ಬ ಪೊಲೀಸ್ ಆಗಲಿ, ಯಾವುದೇ ಒಬ್ಬ ರಕ್ಷಕರಾಗುವ ಸಮಯದಲ್ಲಿ ನಿಮಗೆ ಈ ಬೆನಿಫಿಟ್ಗಳು ದೊರಕುತ್ತಾ ಇದ್ದಾವೆ. ಇದಕ್ಕೆ ನಾವು ಸೈನಿಕ ಭರ್ತಿ ಆಗೋ ರಿಸರ್ವೇಷನ್ ನೀಡ್ತಾ ಇದ್ದಾರೆ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಮತ್ತು NCC ಯಾರು ಮುಗಿಸಿರ್ತಾರೆ, C ಸರ್ಟಿಫಿಕೇಟ್ ಯಾರು ಸಿಕ್ಕಿರ್ತಾವೆ, ಆ ಸರ್ಟಿಫಿಕೇಟ್ ಪಡೆದವ್ರಿಗೆ ಅಲ್ಲಿ ರಿಸರ್ವೇಷನ್ ಕೋಟಾಗಳು ಸಿಗ್ತವೆ. ನಿಮಗೆ ಮಕ್ಕಳಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಮಕ್ಕಳು ತಾಯಿ ತಂದೆ ನಮಗೆ ಶಾಲೆ ಕಳಿಸಿರ್ತಾರೆ. ನಿಮಗೆಲ್ಲರೂ ತಾಯಿ ತಂದೆ ಸ್ಕೂಲ್ ಹುಷಾರಾಗಲಿಕ್ಕೆ ಶಾಲೆಯಾಗಲಿಕ್ಕೆ ಕಳಿಸಿರ್ತಾರೆ. ಆದರೆ ನೀವು ಕಷ್ಟಪಟ್ಟು ಓದಿ ಒಂದು ಛಲ ಇರಬೇಕು. ನಾನು ಏನೇ ಆಗಲಿ ಒಂದು ಸಾಧನೆ ಮಾಡೇ ತೀರ್ತೀನಿ. ಯಾವುದೇ ಆಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಸೈನಿಕರಾಗಲಿ, ಪೊಲೀಸರಾಗಲಿ, ಏನೇ ಆದರೂ ಶಿಕ್ಷಕರಾಗಲಿ, ಆದರೆ ಒಂದು ಛಲ ಇರಬೇಕು ಮಕ್ಕಳಲ್ಲಿ. ಈ ಸಾಧನೆ ಮಾಡ್ತೀನಿ ಅಂತೇಳಿ ಛಲ ಇದ್ದರೆ ಮಾತ್ರ ನೀವು ಮುಂದೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಕಾರ್ಗಿಲ್ ವಿಜಯೋತ್ಸವದ ಮಾಜಿ ಸೈನಿಕರು ಆಚರಣೆ ಮಾಡ್ತಾ ಇದ್ದರು. ನಮ್ಮ ಸೈನಿಕರೆಲ್ಲ ಇವತ್ತು ರ್ಯಾಲಿ ತೊಗೊಂಡ್ಬಂದರು. ನಮ್ಮ ಪೀರಪ್ಪ ಸರ್ ಇವತ್ತು ನಿಮ್ಮ ಮುದ್ದು ಮಕ್ಕಳನ್ನು ಕರ್ಕೊಂಡು ರ್ಯಾಲಿ ಹೋಗುವಾಗ ನಮ್ಮ ಸೈನಿಕರಿಗೆ ಆಗಿರುವಂಥ ಸಂತೋಷಗಳು ಭಾಳ ಉರಿದಿಂಬಿದೆ. ಅವರಿಗೆ ಭಾಳ ಸಂತೋಷ ಆಯಿತು. ಬರೋ ರ್ಯಾಲಿಯಲ್ಲಿ ನನಗೆ ಎಲ್ಲರೂ ಕೈ ಟಾಟಾ ಮಾಡಿದರು. ಇಲ್ಲಿ ಇದೇ ರೀತಿ ಎಲ್ಲ ನಮ್ಮ ದೇಶ ಪ್ರೇಮಿಗಳು ಮಕ್ಕಳಲ್ಲಿ ಹುಟ್ಟಿಸ್ಲಿ, ನಮ್ಮ ಜನರಲ್ಲಿ ಹುಟ್ಟಿಸ್ಲಿ ಅಂತೇಳಿ ಈ ನಮ್ಮ ಸ್ಕೌಟ್ಸ್ ಗೈಡ್ಸಿನ ಉಪನ್ಯಾಸಕರಿಗೂ ಮತ್ತು ಶಿಕ್ಷಕರಿಗೂ ಇದೇ ಥರ ಎಲ್ಲ ನಮ್ಮ ದೇಶಭಕ್ತಿ ಗುರುದಿಂಬಲಿ ಅಂತೇಳಿ ಪುನಃ ನಮ್ಮಲ್ಲೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ.